ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಗೆ ವೇಟ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹೊಸ ನೇಮಕಾತಿಯ ಅಧಿಸೂಚನೆಯನ್ನ ಪ್ರಕಟಿಸಿದ್ದಾರೆ. ಇದು ಯಾವ ಹುದ್ದೆ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ಈ ಹುದ್ದೆ ಎಲ್ಲಿದೆ, ವಯೋಮಿತಿ ಏನಾಗಿರಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕಬಹುದು. ವಿಡಿಯೋನ ಶುರು ಮಾಡೋಣ. ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ 491 ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಯಾವ್ಯಾವ ಹುದ್ದೆ ಅಂತ ನೋಡೋದಾದ್ರೆ ಅಂಗನವಾಡಿ ವರ್ಕರ್ ಅಂಡ್ ಹೆಲ್ಪರ್ ಅಂದ್ರೆ ಅಂಗನವಾಡಿ ಸಹಾಯಕಿ ಮತ್ತೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ 115 ಇದೆ. ಅಂಗನವಾಡಿ ಸಹಾಯಕಿ ಹುದ್ದೆ 376 ಇದೆ. ಟೋಟಲ್ 491. ನೆಕ್ಸ್ಟ್ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ PUC ಆಗಿರ್ಬೇಕಾಗುತ್ತೆ, ಅಂದ್ರೆ 12th. ನೆಕ್ಸ್ಟ್ ಅಂಗನವಾಡಿ ಸಹಾಯಕಿ ಹುದ್ದೆಗೆ SSLC ಪಾಸ್ ಆಗಿದ್ದರೆ ಸಾಕು, ನೀವು ಅರ್ಜಿಯನ್ನ ಹಾಕಬಹುದು. ಗೊತ್ತಾಯ್ತಲ್ಲ. ಅಂಗನವಾಡಿ ಕಾರ್ಯಕರ್ತೆಗೆ 12th PUC, ಅಂಗನವಾಡಿ ಹೆಲ್ಪರ್ ಅಂದ್ರೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ SSLC ಅಥವಾ 10th ಅಂತ ಹೇಳ್ತೀವಲ್ಲ, ಅದು ಪಾಸ್ ಆಗಿದ್ರೆ ಸಾಕು, ಅರ್ಜಿಯನ್ನ ಹಾಕಬಹುದು. ನೆಕ್ಸ್ಟ್ ನಿಮಗೆ ಏಜ್ ಲಿಮಿಟ್ ಅಂದ್ರೆ ವಯೋಮಿತಿಯ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಏನು ವಯೋಮಿತಿ ಇರಬೇಕು, ಮಿನಿಮಮ್ ಎಷ್ಟಿರಬೇಕು, ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ವಿಡಿಯೋ ಹಲವಾರು ಜನರಿಗೆ ತಲುಪೋ ತರ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರಾ ಅಥವಾ ರಿಲೇಟಿವ್ಸ್ ಹುಡುಕ್ತಾ ಇದ್ದಾರಾ, ಹಾಗಾದ್ರೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ವಯೋಮಿತಿಯ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ಮಿನಿಮಮ್ ನಿಮಗೆ 19 ವರ್ಷ ಆಗಿರಲೇಬೇಕು. ಮ್ಯಾಕ್ಸಿಮಮ್ 35 ವರ್ಷದವರು ಕೂಡ ಅರ್ಜಿಯನ್ನ ಹಾಕಬಹುದು. ಆದ್ರೆ ಕೆಲವೊಂದು ಕ್ಯಾಟಗರಿ ಅವರಿಗೆ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಯಾವ ಕ್ಯಾಟಗರಿ ಅಂತ ನೋಡೋದಾದ್ರೆ PWD ಕ್ಯಾಂಡಿಡೇಟ್ಸ್ಗಳಿಗೆ. PWD ಅಂತ ಹೇಳಿದ್ರೆ ಏನು ಅಂದ್ರೆ ಪರ್ಸನ್ ವಿತ್ ಡಿಸೆಬಿಲಿಟಿ ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷದ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ಅಂದ್ರೆ PWD ಕ್ಯಾಂಡಿಡೇಟ್ಸ್ ಆಗಿದ್ರೆ 45 ವರ್ಷದವ್ರ ತನಕ ಅರ್ಜಿಯನ್ನ ಹಾಕೋಬಹುದು. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನ ನೋಡೋದಾದ್ರೆ ಅಪ್ಲಿಕೇಶನ್ ಫೀಸೇ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಅಪ್ಲಿಕೇಶನ್ ನ ಹಾಕೋಬಹುದು. ಇದೊಂದು ಒಳ್ಳೆಯ ವಿಷಯ, ಎಲ್ಲರಿಗೂ ಹುದ್ದೆ ಸಿಗತ್ತೆ, ಅದಕ್ಕೋಸ್ಕರ ಈ ತರ ಮಾಡಿದ್ದಾರೆ. ಕೆಲವೊಂದು ಹುದ್ದೆಗೆ 500, 1000, 3000 ರೂಪಾಯಿ ತನಕನೂ ಅರ್ಜಿ ಶುಲ್ಕ ಇರುತ್ತೆ. ಇದು ಫ್ರೀ ಇರೋದು ಒಳ್ಳೆ ವಿಷಯ, ಎಲ್ಲರೂ ಆದಷ್ಟು ಅಪ್ಲಿಕೇಶನ್ ಹಾಕೊಳ್ಳಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ನ ನೋಡೋದಾದ್ರೆ ಮೆರಿಟ್ ಲಿಸ್ಟ್ ಪ್ರಕಾರ ಸೆಲೆಕ್ಟ್ ಮಾಡ್ತಾರೆ. ನಿಮ್ಮನ್ನ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದರಲ್ಲಿ ನಿಮಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಅಥವಾ ಇಂಟರ್ವ್ಯೂ ಈ ತರ ಏನೂ ಇರೋದಿಲ್ಲ. ಸೊ ಅರ್ಜಿಯನ್ನ ಹಾಕೊಳ್ಳಿ, ಬರೀ ಮೆರಿಟ್ ಲಿಸ್ಟ್ ಪ್ರಕಾರ ಸೆಲೆಕ್ಷನ್ ಮಾಡ್ತಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ನ ಹೇಗೆ ಹಾಕೋಬೇಕು, ಏನ್ ಸ್ಟೆಪ್ಸ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮೊದಲನೆಯ ಸ್ಟೆಪ್, ನೀವು ನೋಟಿಫಿಕೇಶನ್ ನ ಓದ್ಕೊಳ್ಳಿ. ಅದಾದ ನಂತರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ತಿಳ್ಕೊಂಡ್ಮೇಲೆ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ನ ನೀವು ಆನ್ಲೈನ್ ಮುಖಾಂತರ ಹಾಕೋಬೇಕಾಗುತ್ತೆ. ಆನ್ಲೈನ್ ಅಲ್ಲಿ ನೀವು ಅರ್ಜಿ ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಿಮಗೇನಾದ್ರು ಜಾಬ್ ಸಿಕ್ಕರೆ ಅವರು ಕಮ್ಯುನಿಕೇಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಮೇಲ್ ಮುಖಾಂತರ ಅಥವಾ SMS ಮೂಲಕ ಮಾಡ್ತಾರೆ. ನೆಕ್ಸ್ಟ್ ID ಪ್ರೂಫ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ. ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ID ಪ್ರೂಫ್, ಆಧಾರ್ ಕಾರ್ಡು, ವೋಟರ್ ID, ಪಾನ್ ಕಾರ್ಡ್ ಇದ್ದಾರೆ, ಏನಾದ್ರು ಫೋಟೋ ಇರುವಂತಹ ID ಕಾರ್ಡ್ ಇಟ್ಕೊಳ್ಳಿ. ಏಜ್ ಪ್ರೂಫ್ಗೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನ ಇಟ್ಕೊಂಡಿರಿ. ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಇಟ್ಕೊಂಡಿರಿ. ಅಂದ್ರೆ ನೀವು ಯಾವ ಹುದ್ದೆಗೆ ಆಗ್ತಾ ಇದ್ದೀರಾ ಆ ಮಾರ್ಕ್ಸ್ ಕಾರ್ಡ್, SSLC ಅಥವಾ PUC ಮಾರ್ಕ್ಸ್ ಕಾರ್ಡ್. ಅದಾದ ನಂತರ ನಿಮ್ಮ ರೆಸ್ಯೂಮೆ ಇಟ್ಕೊಂಡಿರಿ. ಅಲ್ಲೇನಾದ್ರು ಕೇಳಿದ್ರೆ ಅಪ್ಲಿಕೇಶನ್ ಅಲ್ಲಿ ಅಟ್ಯಾಚ್ ಮಾಡಬಹುದು, ಇಲ್ಲ ಅಂದ್ರೆ ಬೇಡ. ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಟ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ನ ಅವಶ್ಯಕತೆ ಇಲ್ಲ ಇದ್ರೂ ಇಟ್ಕೋಬಹುದು. ಗೊತ್ತಾಯ್ತಲ್ಲ. ನಿಮ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರೂ ಎಲ್ಲರೂ ಅಪ್ಲಿಕೇಶನ್ ಹಾಕೋಬಹುದು, ಫ್ರೆಶರ್ಸ್ ಕೂಡ. ನೆಕ್ಸ್ಟ್ ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿಯನ್ನ ಹೇಗೆ ಹಾಕೊಳ್ಳೋದು ಅಂತ ಹೇಳಿ ಮುಂಚೆ ನಾನು ವಿಡಿಯೋ ಮಾಡಿದ್ದೆ. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ. ಇವಾಗ ಐ ಬಟನ್ ನಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಫಸ್ಟ್ ಈ ವಿಡಿಯೋ ಜಾಬ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳಿ. ಅದಾದ ನಂತರ ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡಿ, ಐ ಬಟನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಹೇಗೆ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಹಾಕೋದು ಅಂತ ಸಂಪೂರ್ಣ ಡೆಮೋ ತೋರಿಸಿ ಫಸ್ಟ್ ಇಂದ ಲಾಸ್ಟ್ ತನಕ. ಅದನ್ನ ನೋಡ್ಕೊಂಡು ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನ
ಅರ್ಜಿ ಏನೋ ಹಾಕೊಳ್ಳೋದು ಹೇಗೆ ಅಂತ ಅಲ್ಲಿ ತೋರಿಸ್ಕೊಟ್ಟೆ ವಿಡಿಯೋದಲ್ಲಿ ಹೇಳಿದ್ದೀನಿ ಅಂತ. ಆದರೆ ಲಿಂಕ್ ಬೇಕಲ್ವಾ ನಿಮಗೆ? ಇದು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ಈ ಸ್ಕ್ರೀನ್ ಮೇಲೆ ಏನೋ ತೋರಿಸಿದ್ರಿ, ನಮಗೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಚಾನಲ್ ಜಾಯಿನ್ ಆಗಿ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಲಿಂಕ್ ಸಿಗುತ್ತೆ. ಗೊತ್ತಾಯ್ತಲ್ಲ? ವಾಟ್ಸ್ಆಪ್ ಚಾನಲ್ನಲ್ಲಿ ಅಪ್ಲಿಕೇಶನ್ ಲಿಂಕ್ ಇದೆ. ಸೊ ವಾಟ್ಸಪ್ ಚಾನಲ್ಗೆ ಹೋಗಿ ಅಲ್ಲಿಂದ ಅಪ್ಲಿಕೇಶನ್ ಲಿಂಕ್ ತಗೊಳ್ಳಿ. ನೆಕ್ಸ್ಟು ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತೀರಲ್ಲ, ಅಂದರೆ ಅರ್ಜಿಯನ್ನು ಎಲ್ಲ ಹಾಕಿ ಆದಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ನಂಬರ್ ಅಥವಾ ರಿಕ್ವೆಸ್ಟ್ ನಂಬರ್ ಈ ಥರ ಏನಾದರೂ ಬಂದರೆ ನೀವು ಅದನ್ನು ಬರೆದಿಟ್ಕೊಳ್ಳಿ ಅಥವಾ ಫೋಟೋ ತೆಗೆದಿಟ್ಕೊಳ್ಳಿ, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಏನಾದರೂ ಇಟ್ಕೊಳ್ಳಿ. ಯಾಕಂದರೆ ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಅದು ಬೇಕಾಗುತ್ತೆ. ಉದ್ಯೋಗ ಸ್ಥಳ ನೋಡೋದಾದರೆ ಉತ್ತರ ಕನ್ನಡ ಕರ್ನಾಟಕದಲ್ಲಿ ಹುದ್ದೆಗಳು ಖಾಲಿ ಇದೆ. ಓಕೆನಾ? ನೆಕ್ಸ್ಟ್ ಯಾವ್ಯಾವ ಅಂದರೆ ಯಾವ್ಯಾವ ಸಿಟಿಯಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಖಾಲಿ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಅಂಕೋಲಾ ತಾಲೂಕಲ್ಲಿ 4 ಅಂಗನವಾಡಿ ಕಾರ್ಯಕರ್ತೆ ಮತ್ತೆ 21 ಅಂಗನವಾಡಿ ಸಹಾಯಕಿ ಹುದ್ದೆ ಖಾಲಿ ಇದೆ. ಭಟ್ಕಳದಲ್ಲಿ 9 ಅಂಗನವಾಡಿ ಕಾರ್ಯಕರ್ತೆ, 21 ಅಂಗನವಾಡಿ ಸಹಾಯಕಿ. ಶಿರಸಿಯಲ್ಲಿ 24 ಅಂಗನವಾಡಿ ಕಾರ್ಯಕರ್ತೆ, 69 ಅಂಗನವಾಡಿ ಸಹಾಯಕಿ ಹುದ್ದೆ. ಜೋಯಿಡಾದಲ್ಲಿ 20 ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಮತ್ತೆ 34 ಅಂಗನವಾಡಿ ಸಹಾಯಕಿ ಹುದ್ದೆ. ದಾಂಡೇಲಿಯಲ್ಲಿ 4 ಅಂಗನವಾಡಿ ಕಾರ್ಯಕರ್ತೆ ಮತ್ತೆ 16 ಅಂಗನವಾಡಿ ಸಹಾಯಕಿ ಹುದ್ದೆ. ಹೊನ್ನಾವರದಲ್ಲಿ 4 ಅಂಗನವಾಡಿ ಕಾರ್ಯಕರ್ತೆ ಮತ್ತು 44 ಅಂಗನವಾಡಿ ಸಹಾಯಕಿ ಹುದ್ದೆ. ಕಾರವಾರದಲ್ಲಿ 3 ಅಂಗನವಾಡಿ ಕಾರ್ಯಕರ್ತೆ ಮತ್ತೆ 17 ಸಹಾಯಕಿ ಹುದ್ದೆ. ನೆಕ್ಸ್ಟ್ ಕುಮಟಾದಲ್ಲಿ 5 ಅಂಗನವಾಡಿ ಕಾರ್ಯಕರ್ತೆ ಮತ್ತೆ 37 ಅಂಗನವಾಡಿ ಸಹಾಯಕಿ ಹುದ್ದೆ. ಮಂಡಗೋಡ್ನಲ್ಲಿ 9 ಅಂಗನವಾಡಿ ಕಾರ್ಯಕರ್ತೆ ಮತ್ತು 39 ಸಹಾಯಕಿ ಹುದ್ದೆ. ಸಿದ್ದಾಪುರದಲ್ಲಿ 12 ಅಂಗನವಾಡಿ ಕಾರ್ಯಕರ್ತೆ ಮತ್ತು 32 ಸಹಾಯಕಿ ಹುದ್ದೆ. ಯಲ್ಲಾಪುರದಲ್ಲಿ 8 ಅಂಗನವಾಡಿ ಕಾರ್ಯಕರ್ತೆ ಮತ್ತು 21 ಸಹಾಯಕಿ ಹುದ್ದೆ. ಹಳಿಯಾಳದಲ್ಲಿ 13 ಅಂಗನವಾಡಿ ಕಾರ್ಯಕರ್ತೆ ಮತ್ತು 23 ಸಹಾಯಕಿ ಹುದ್ದೆ. ಇಷ್ಟು ಖಾಲಿ ಇರುತ್ತೆ. ಬೇಕಾದ್ರೆ ಒಂದ್ಸಲ ಸ್ಕ್ರೀನ್ಶಾಟ್ ತಗೊಳ್ಳಿ ಯಾವ್ಯಾವುದರಲ್ಲಿ ಏನೇನಿದೆ ಅಂತ ಹೇಳ್ಬಿಡಿ. ಇದು ನೋಟಿಫಿಕೇಶನ್ನಲ್ಲೂ ಕೂಡ ಇದೆ. ಓಕೆನಾ? ಎಲ್ಲ ಡೀಟೇಲ್ಸ್ ತಿಳ್ಕೊಂಡಿರಿ ಅನ್ಕೊಂತೀನಿ. ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ ನೋಡೋದಾದ್ರೆ 10 ಮಾರ್ಚ್ 2025. ಅದೇನಾದರೂ ಕೊನೆಯ ದಿನಾಂಕ ನೋಡೋದಾದ್ರೆ 4 ಏಪ್ರಿಲ್ 2025. ಕೊನೆಯ ದಿನಾಂಕ ತುಂಬ ಲೇಟ್ ಇದೆ ಅಂತ ಹೇಳಿ ವೇಟ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಅರ್ಜಿಯನ್ನು ಹಾಕ್ಕೊಳ್ಳಿ. ಕೊನೆಯ ದಿನಾಂಕ ಹತ್ತಿರ ಬರ್ತಿದ್ದ ಹಾಗೆಯೇ ಸರ್ವರ್ ಕ್ರ್ಯಾಶ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಅರ್ಜಿಯನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಸಿಕ್ಕಿರೋದಿಲ್ಲ. ನ್ಯೂಸಿಂದ ನಮಗೆ ಈ ವಿಷಯನ ತಿಳಿದು ಬಂದಿರುತ್ತೆ. ಹಾಗೆ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆಯಲ್ಲ, ಅವರಿಗೆ ಫೋನ್ ಮಾಡಿ ನಾವೇ ಖುದ್ದಾಗಿ ಕೇಳಿದ್ದೀವಿ ಈ ಹುದ್ದೆಗಳು ಇದೆಯಲ್ವಾ, ನಾವು ಅರ್ಜಿಯನ್ನು ಹಾಕ್ಕೋಬೋದಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ನೋಡಿ, ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಈ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳಬಹುದು. ಮಕ್ಕಳ ಮತ್ತು ಅಭಿವೃದ್ಧಿ ಇಲಾಖೆಯಿಂದ ನಾವು ಕಾಲ್ ಮಾಡಿ ಈ ಜಾಬ್ ಡೀಟೇಲ್ಸ್ನ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ. ಓಕೆನಾ? ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನ್ ಮೇಲೆ. ಇದನ್ನು ನಾನು ವಾಟ್ಸಪ್ ಚಾನಲ್ನಲ್ಲೂ ಕೊಟ್ಟಿರ್ತೀನಿ. ಗೊತ್ತಾಯ್ತಲ್ಲ? ಇದಿಷ್ಟು ಈ ಜಾಬ್ನ ವಿವರ. ನಿಮಗೆ ಏನೇ ಡೌಟ್ಸ್, ಏನೇ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ನಿಮಗೆ ಅದೇ ನ್ಯೂಸಿಂದ ಸಿಕ್ತು ಅಂತ ಹೇಳಿದ್ನಲ್ಲ ನಾನು ನೋಟಿಫಿಕೇಶನ್ನು, ಅದು ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಅಲ್ಲಿಂದ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಮತ್ತು ಅಲ್ಲಿಂದ ನೀವು ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಗೊತ್ತಾಯ್ತಲ್ಲ? ಇದಿಷ್ಟು ಈ ಜಾಬ್ನ ವಿವರ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸರ್ ಆಗಿದ್ರೆ ನಮ್ಮದು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಚಾನಲ್ ಇದೆ. ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಬಹುದು. ಪ್ರತಿದಿನ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ಅಲ್ಲೂ ಕೂಡ ಕೊಡ್ತೀವಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಇನ್ಸ್ಟಾಗ್ರಾಮಿಂದನೇ ಶೇರ್ ಕೂಡ ಮಾಡಬಹುದು. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.